ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಎಂದಿನಂತೆ ಮೇಷದಿಂದ ಮೀನದವರೆಗೆ 12 ರಾಶಿಗಳ ಫಲಾಫಲಗಳನ್ನು ಸರಳ ಸೂಕ್ತ ಪರಿಹಾರ ಮಾರ್ಗಗಳನ್ನು ಗಮನಿಸ್ತಾ ಹೋಗೋಣ. ಮೊದಲು ಮೇಷರಾಶಿ. ಮೇಷರಾಶಿಯ ನಿರುದ್ಯೋಗಿಗಳಿಗೆ ತಮಗಿರತಕ್ಕಂತಹ ಒಂದಷ್ಟು ಸಮಸ್ಯೆಗಳು ದೂರವಾಗ್ತಕ್ಕಂಥದ್ದು, ಆರ್ಥಿಕವಾಗಿ ಸ್ವಲ್ಪ ಸದೃಢರಾಗ್ತಕ್ಕಂತಹ ದಿವಸ ಅಂತ ಹೇಳಬೇಕು. ಹಣಕಾಸಿನ ಸ್ಥಿತಿ ಒಂದಷ್ಟು ಮಟ್ಟಿಗೆ ಉತ್ತಮವಾಗತಕ್ಕಂಥದ್ದು. ಅಂದರೆ ಕೈಯಲ್ಲಿ ಹಣ ಇಲ್ಲದೇನೆ, ಕೆಲಸವೂ ಇಲ್ಲದೇನೆ ಪರದಾಟ ಮಾಡ್ತಾ ಇರುವಂತಹ ಸಮಯದಲ್ಲಿ ಸ್ವಲ್ಪ ಮಟ್ಟಿಗೆ ಹಣಕಾಸು ಕೈಯಲ್ಲಿ ಇರುವಂಥದ್ದು, ಯಾವುದೋ ಸಣ್ಣ ಪುಟ್ಟ ಕೆಲಸಗಳಿಗೆ ಅಥವಾ ಸಣ್ಣ ಪುಟ್ಟ ಖರ್ಚಿಗೆ ಹಣ ನಿಮಗೆ ಒದಗುವಂಥದ್ದಾಗತ್ತೆ. ಪ್ರಯಾಣ, ಆರೋಗ್ಯ ಈ ಎರಡನ್ನೂ ಕೂಡ ಗಮನಿಸ್ಕೊಳ್ಬೇಕು. ಅಂದರೆ ವಿನಾಕಾರಣ ಪ್ರಯಾಣ ಮಾಡೋದಾಗಲಿ ಅಥವಾ ಆರೋಗ್ಯದ ಬಗ್ಗೆ ನಿರ್ಲಕ್ಷ್ಯ ಮಾಡೋದಾಗಲಿ ಇದು ಎರಡೂ ಕೂಡ ಬೇಡ ಅಂತ ಹೇಳುವಂಥದ್ದು. ಯಶಸ್ಸಿನ ಹಾದಿ ನಿಮಗೆ ಸಿಕ್ಕತ್ತೆ. ಅಂದರೆ ಯಾವುದಕ್ಕೋಸ್ಕರವಾಗಿ ಹೋರಾಟವನ್ನು ನಡೆಸ್ತಾ ಇದ್ದೀರೋ ಅಥವಾ ಯಾವ ವಿಷಯವನ್ನು ಕುರಿತು ಈ ವಿಷಯದಲ್ಲಿ ನಾನು ಗುರಿ ಮುಟ್ಟಲೇಬೇಕು ಅಂತ ಹೇಳಿ ನಿಮ್ಮ ಪ್ರಯತ್ನಗಳ ನಡೀತಾ ಇದೆಯೋ ಅದರಲ್ಲಿ ನಿಮಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಕಾಣುವಂಥದ್ದಿದೆ. ಬೇಸರಕ್ಕೆ ಸ್ವಲ್ಪ ತಡೆ ಆಗತ್ತೆ, ಸ್ವಲ್ಪ ಮಟ್ಟಿಗೆ ಆನಂದ ಸಿಕ್ಕತ್ತೆ ಅಂತ ಅರ್ಥ. ಅಂದರೆ ಪರಿಪೂರ್ಣವಾಗಿ ನಿಮಗಿರತಕ್ಕಂತಹ ಬೇಸರ ದೂರವಾಗಿಬಿಡುತ್ತೆ, ಇನ್ನೇನೂ ಇಲ್ಲ, ಸಂತೋಷದ ಸಮಯ, ಆ ರೀತಿ ಅಂದುಕೊಳ್ಳುವಂಥದ್ದು ಖಂಡಿತವಾಗಿ ಬೇಡ. ನಿರಂತರವಾದಂತಹ ಪ್ರಯತ್ನ ಇರಲಿ, ಖಂಡಿತವಾಗಿ ಒಳ್ಳೆಯದಾಗೇ ಆಗತ್ತೆ ಅನ್ನುವಂತಹ ಭರವಸೆಯಿಂದ ಮುನ್ನುಗ್ಗಿ ಶುಭವಾಗಲಿ ಅಂತ ಹೇಳ್ತಾ ಮಹಾಲಕ್ಷ್ಮಿಯನ್ನು ಪ್ರಾರ್ಥನೆ ಮಾಡಿ. ನಮಸ್ತೇಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಖ ಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ. ಶುಭವಾಗಿ. ವೃಷಭ ರಾಶಿ. ನಿಮ್ಮ ಯೋಗ್ಯತೆಗೆ, ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕತ್ತೆ. ಯಾವ ವಿಷಯದಲ್ಲಿ ನಿಮಗೆ ಎಷ್ಟು ಮಟ್ಟಿಗೆ ಒಂದು ಹಿಡಿತ ಇದೆ ಅಥವಾ ಎಷ್ಟರ ಮಟ್ಟಿಗೆ ನೀವು ಸಾಧನೆಯನ್ನು ಮಾಡಿದ್ದೀರಿ ಅಷ್ಟು ನಿಮಗೆ ಅನುಕೂಲವಾಗ್ತಕ್ಕಂಥದ್ದು. ನೀವು ಪ್ರಗತಿ ಪಥದಲ್ಲಿದ್ದೀರಿ, ಅಂದರೆ ಏನೋ ಸಾಧನೆಯನ್ನು ಮಾಡುವಂತಹ ಹಾದಿಯಲ್ಲಿ ಈಗಾಗಲೇ ನಿಂತಿದ್ದೀರಿ. ಆ ಗುರಿಯನ್ನು ಮುಟ್ಟುವಂತಹ ತವಕ ಇರುತ್ತೆ. ದುಂದು ವೆಚ್ಚಕ್ಕೆ ಸ್ವಲ್ಪ ಕಡಿವಾಣವನ್ನು ಹಾಕಬೇಕು. ಆರ್ಥಿಕವಾಗಿ ಸಂಕಷ್ಟ ಎದುರಾದಾಗ ಬೇರೆಯವರ ಎದುರಿನಲ್ಲಿ ಕೈಚಾಚಿ ನಿಲ್ಲುವಂತಹ ಪರಿಸ್ಥಿತಿಯನ್ನು ಮಾಡಿಕೊಳ್ಳಬಾರ್ದು ಅನ್ನುವಂತಹ ವಿಚಾರಕ್ಕೋಸ್ಕರವಾಗಿ ಎಚ್ಚರಿಕೆ. ನೌಕರಿಯಲ್ಲಿ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಇರುತ್ತೆ. ಆ ನೌಕರಿಯ ವಿಷಯ ನಿಮಗೆ ಚರ್ಚೆಯಾಗಿ ನಿಮ್ಮವರಿಗೆ ಯಾವುದೋ ರೀತಿಯ ಸಂದೇಶಗಳೋ ಅಥವಾ ಮಾತುಕತೆಯೋ ಆಗುವಂಥದ್ದು ಸ್ವಲ್ಪ ಮಟ್ಟಿಗೆ ಬೇಸರವನ್ನು ತರ್ತಕ್ಕಂಥದ್ದಾಗತ್ತೆ. ಹಿರಿಯರ ಸಾತ್ವಿಕ ಕೋಪಕ್ಕೆ ಗುರಿಯಾಗ್ತೀರಿ. ದೊಡ್ಡವರಿಗೆ ನಿಮ್ಮನ್ನು ಕಂಡ್ರೆ ಸ್ವಲ್ಪ ಮಟ್ಟಿಗೆ ಸಿಟ್ಟು ಬರುತ್ತೆ. ಅದು ನಿಮ್ಮನ್ನು ದ್ವೇಷ ಮಾಡ್ತಕ್ಕಂಥದ್ದಲ್ಲ, ಆದರೆ ಯಾಕೆ ನೀವು ಹೇಳಿದ್ದನ್ನು ಕೇಳ್ತಾ ಇಲ್ಲ, ನೀವು ಹೇಳಿದ್ದನ್ನು ಕೇಳಿದರೆ ನಿಮಗೆ ಯಾವ ತೊಂದರೆಗಳು ಕೂಡ ಬರ್ತಾ ಇರಲಿಲ್ಲ ಅನ್ನುವಂತಹ ಒಂದು ನಿಮ್ಮ ಬಗ್ಗೆ ಇರತಕ್ಕಂತಹ ಕಾಳಜಿ ಅದು ಕೋಪವಾಗಿ ತೋರ್ಪಡಿಸುವಂಥದ್ದಾಗತ್ತೆ. ಸ್ವಯಂ ಉದ್ಯೋಗದವರಿಗೆ ಲಾಭ ಇರುವಂತಹ ದಿವಸ. ಸ್ವಂತ ಏನಾದರೂ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದರೆ ಅಂಥವರಿಗೆ ಅನುಕೂಲವಾಗುವಂಥದ್ದಿದೆ. ಕುಲದೇವತಾ ಪ್ರಾರ್ಥನೆ, ಕುಲದೇವತಾ ಆರಾಧನೆಯನ್ನು ವಿಶೇಷವಾಗಿ ಮಾಡಿ. ಶುಭವಾಗಿ. ಮಿಥುನ ರಾಶಿ. ರಾಜಕೀಯ ವಿಚಾರದಲ್ಲಿ, ರಾಜಕಾರಣಿಗಳ ಸಂಪರ್ಕ ಮಾಡುವ ವಿಚಾರದಲ್ಲಿ, ಹಾಗೆ ಒಟ್ಟಾರೆ ರಾಜಕೀಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯ ಹೆಚ್ಚಿನ ಆಸಕ್ತಿಯನ್ನು ತೋರಿಸಲಿಕ್ಕೆ ಹೋಗಬೇಡಿ. ಅದು ನಿಮಗೆ ವಿರುದ್ಧವಾದಂತಹ ರೀತಿಯಲ್ಲಿ ಫಲವನ್ನು ಈ ದಿವಸ ಕೊಡುತ್ತೆ. ಅಥವಾ ನಿಮ್ಮ ಆಸೆಗೆ ಏನೋ ಒಂದು ರೀತಿಯಲ್ಲಿ ಪೆಟ್ಟು ಬೀಳುತ್ತೆ ಅನ್ನುವಂಥದ್ದನ್ನು ತಿಳಿಬೇಕಾಗತ್ತೆ. ಶಾರೀರಿಕವಾಗಿಯೂ ಕೂಡ ಸ್ವಲ್ಪ ಮಟ್ಟಿಗೆ ಗಾಯವಾಗುವಂತಹ ಸಾಧ್ಯತೆ ಇದೆ. ಜಾಗ್ರತೆಯನ್ನು ವಹಿಸಿ. ಏನೇ ಆ ರೀತಿಯ ಅವಘಡಗಳು ಆಗುವಂತಹ ಸಂದರ್ಭಗಳಿದ್ದರೂ ಕೂಡ ತುಂಬ ಎಚ್ಚರಿಕೆಯನ್ನು ವಹಿಸುವಂಥದ್ದು ಒಳ್ಳೆಯದು. ಅತಿಯಾದಂತಹ ಕೋಪ ಒಳ್ಳೆಯದಲ್ಲ. ಯಾಕೆ ಅಂತಂದರೆ ಕೋಪದ ಕೈಗೆ ಬುದ್ಧಿಯನ್ನು ಕೊಟ್ಟರೆ
ಅದು ನಿಮಗೆ ಬಹಳ ದೊಡ್ಡ ಮಟ್ಟಿಗೆ ತೊಂದರೆಯನ್ನು ಮಾಡ್ತಕ್ಕಂಥದ್ದಾಗತ್ತೆ. ಹೊಸ ಆಸ್ತಿಯನ್ನು ಖರೀದಿ ಮಾಡಬೇಕು ಅನ್ನುವ ವಿಚಾರವನ್ನು ಚರ್ಚೆ ಮಾಡ್ತೀರಿ, ಆ ವಿಷಯದಲ್ಲಿ ಆಸಕ್ತಿಯನ್ನು ತೋರಿಸ್ತೀರಿ, ಆ ರೀತಿ ಖರೀದಿ ಮಾಡುವಂತಹ ವಿಚಾರದಲ್ಲಿ ಮುಂದುವರಿತೀರಿ ಅಂತಕ್ಕಂತಹದ್ದು. ಮಕ್ಕಳಿಗೆ ತುಂಬ ಅನುಕೂಲ ಇರತಕ್ಕಂತಹ ದಿವಸ ಇದಾಗಿದೆ. ಬಂಧುಗಳಿಂದ ಶುಭವಾರ್ತೆ ಅನ್ನೋದನ್ನು ಕೇಳ್ತೀರಿ. ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ. ಶುಭವಾಗಿ. ಕರ್ಕಾಟಕ ರಾಶಿ, ಕಾರ್ಯಸಿದ್ಧಿಯಿಂದ ನಿಮ್ಮ ಮನಸ್ಸಿಗೆ ಸಮಾಧಾನ ಆಗುವಂಥದ್ದು. ನೀವು ಅಂದುಕೊಂಡಂತಹ ಕೆಲಸ ಕೈ ಹಿಡಿಯುತ್ತೆ, ಅಂದುಕೊಂಡಂತಹ ಕೆಲಸವನ್ನು ಸಾಧನೆ ಮಾಡ್ತೀರಿ, ಅಂದುಕೊಂಡಂತಹ ಕೆಲಸ ನೀವು ಅಂದುಕೊಂಡಂತಹ ರೀತಿಯಲ್ಲೇ ಆಗತ್ತೆ. ಇದರಿಂದ ಮನಸ್ಸಿಗೆ ಸಮಾಧಾನ ಸಿಗ್ತಾ ಹೋಗುತ್ತೆ. ಬಂಧುಗಳ ಆಗಮನದಿಂದ ಸಂತೋಷ ಪಡ್ತೀರಿ. ಮನೆಗೆ ನೆಂಟರಿಷ್ಟರು ಬರ್ತಾರೆ. ನಿಮ್ಮ ಸಾಧನೆ ಅಥವಾ ನಿಮ್ಮ ಉದ್ದೇಶ ಅಥವಾ ನಿಮ್ಮ ಯೋಜನೆ ಇದೆಲ್ಲವನ್ನು ಅವರ ಹತ್ರ ಹೇಳ್ಕೊಳ್ತೀರಿ. ತುಂಬ ಸಂತೋಷವನ್ನು ಅನುಭವಿಸ್ತೀರಿ. ನಿರೀಕ್ಷಿತವಾದಂತಹ ಕಾರ್ಯಗಳಿಂದ ಶುಭವಾಗುತ್ತೆ. ಯಾವ ಕೆಲಸ ನಿಮಗೆ ಕೈ ಹಿಡಿದು ಆ ಕೆಲಸ ಪರಿಪೂರ್ಣವಾಗಿ ಅದರಿಂದ ಏನು ಲಾಭ ಬರಬೇಕು ಅಂತ ಹೇಳಿ ನಿಮ್ಮ ಮನಸ್ಸಿಗೆ ಅನಿಸಿರುತ್ತೋ ಆ ರೀತಿಯ ಲಾಭವನ್ನು ನೀವು ಕಾಣಲಿಕ್ಕೆ ಹೆಚ್ಚಿನ ಅವಕಾಶಗಳಿದೆ. ಮಕ್ಕಳಿಂದ ನಿಮಗೆ ಸಹಕಾರ ಸಿಕ್ಕತ್ತೆ, ಅದು ಬಹಳ ತೃಪ್ತಿಯನ್ನು ಕೊಡುತ್ತೆ. ಮಕ್ಕಳು ನಾವು ತೆಗೆದುಕೊಂಡಂತಹ ತೀರ್ಮಾನಕ್ಕೆ ಒಪ್ಪುವುದಿಲ್ಲ ಅನ್ನುವಂಥದ್ದು ಕೆಲವು ಸಂದರ್ಭದಲ್ಲಿ ನಿಮ್ಮ ಅಳಲು ಅಥವಾ ಬೇಸರವಾಗಿರುತ್ತೆ. ಅದಕ್ಕೆಲ್ಲ ಈ ದಿವಸ ಪರಿಹಾರ ಸಿಕ್ಕುವಂಥದ್ದಾಗತ್ತೆ. ಹಲವಾರು ಹೊಸ ಹೊಸ ಯೋಜನೆಗಳಿಗೆ ಚಿಂತನೆಯನ್ನು ನಡೆಸ್ತೀರಿ. ಅದು ನಿಮ್ಮ ಭವಿಷ್ಯಕ್ಕೆ, ನಿಮ್ಮ ಕುಟುಂಬದ ಏಳಿಗೆಗೆ ಕಾರಣವಾಗ್ತಕ್ಕಂಥದ್ದು. ಸಮಯ ಚೆನ್ನಾಗಿದೆ, ಸದ್ವಿನಿಯೋಗವಾಗಲಿ ಅನ್ನುವಂಥದ್ದು ಇಲ್ಲಿಯ ಕಳಕಳಿಯಾಗಿರುತ್ತೆ. ಈಶ್ವರನ ಆರಾಧನೆಯನ್ನು ಮಾಡಿ. ಶಿವಂ ಶಾಂತಂ ಜಗನ್ನಾಥಂ ಲೋಕಾನುಗ್ರಹಕಾರಿಣಂ ಶಿವಮೇಕಂ ಪರಂ ವಂದೇ ಶಿಕಾರಾಯ ನಮೋ ನಮಃ ಎಂಬ ಪ್ರಾರ್ಥನೆ ನಿಮ್ಮದಾಗಿರಲಿ. ಶುಭವಾಗಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.